ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 6ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಡ್ರಾಮಾ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ಮಹಾರಾಜ ಹೇಳ್ತಿರ್ತಾರೆ, ಸೇವಕ್ರೆ ಈ ಅಪರಾಧಿನ ಅರೆಸ್ಟ್ ಮಾಡಿ. ಆಗ ರಾಣಿ ಸೂಜಿಂಗ್ ಹೇಳ್ತಿರ್ತಾರೆ, ಮಹಾರಾಜ ಈ ಕಡ್ಡಿಯ ಮಾಟದ ಗೊಂಬೆ ನಂದಲ್ಲ. ಅದು ಅಲ್ದಲ್ಲ ಇದರಲ್ಲಿ ಬರ್ದಿರೋಂಥ ಜನ್ಮದಿನ ಇದೆಯಲ್ಲ ಅದು ತಪ್ಪಾಗಿದೆ. ಈ ಮನ ಗೆಳಿ ರಾಣಿ ಇಲ್ಲಿಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಕೂತಿರೋ ಚೇರ್ಗೆ ಹೊಡಿತಾ ಎದ್ದು ನಿಂತ್ಕೋತಾ ಹೇಳ್ತಿರ್ತಾರೆ, ನೀನು ಸುಳ್ಳು ಹೇಳ್ತಿದ್ಯಾ. ರಾಜ್ಕುಮಾರ ಹುಟ್ಟಿದ್ದು 29 ಆಗಸ್ಟ್ ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ ಇಲ್ಲಿಯೂ ಹೇಳ್ತಿರ್ತಾಳೆ, ಆದರೆ ಇದರಲ್ಲಿ 29 ಆಗಸ್ಟ್ ಮಧ್ಯಾಹ್ನ 1 ಗಂಟೆ ಅಂತ ಬರೆದಿದೆ. 2 ಅವರ್ ಡಿಫೆನ್ಸು ಕೂಡ ಒಬ್ಬ ಮನುಷ್ಯನ ಪೂರ್ತಿ ಹಣೆ ಬರಹನೇ ಬದಲಾಯಿಸುತ್ತೆ. ನಾನು ಈ ಥರ ಸಿಲ್ಲಿ ಮಿಸ್ಟೇಕ್ಗಳನ್ನೆಲ್ಲ ಮಾಡೋದಿಲ್ಲ. ತಪ್ಪು ಡೇಟ್ ಆಫ್ ಬರ್ತ್ನ ಬರೆದ್ಬಿಟ್ಟು ಯಾರಿಗೂ ತೊಂದರೆ ಕೊಡಲ್ಲ. ಈ ಥರ ಅಪವಾದ ನನ್ನ ಮೇಲೆ ಹೊರಿಸಿರೋದು ತುಂಬಾ ಚೀಪ್ ಅನ್ನಿಸ್ತಿದೆ ಅಲ್ವಾ ಅಂತ ಅವಳು ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ರಾಜ ಕೈಗಾಕಿರೋ ಉಂಗ್ರನ ತಿರುಗಿಸ್ತಾ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಿಗೆ ರಾಣಿ ಲಿಯೋ ಹೇಳ್ತಿರ್ತಾಳೆ, ನೀನು ಮಾತನ್ನ ಗೋಲ್ ತಿರುಗಿಸ್ತಿದ್ಯಾ, ನೀನೇ ಸುಳ್ಳು ಹೇಳ್ತಿರೋದು. ನನ್ಗನ್ಸುತ್ತೆ ನೀನು ಬೇಕು ಅಂತಾನೆ ಡೇಟ್ ಆಫ್ ಬರ್ತ್ನ ರಾಂಗ್ ಬರ್ದಿರ್ತೀಯಾ. ರಾಣಿಸು ಆ ಸೇವಕನ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನಾನು ಏನೋ ಮಣ್ಣಲ್ಲಿ ಮುಚ್ತಿರೋದನ್ನ ನೀನು ನೋಡ್ದೆ ಅಂತ ಹೇಳ್ದೆ ಅಲ್ವಾ, ಯಾವಾಗ ಎಲ್ಲಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಸೇವಕ ಹೇಳ್ತಿರ್ತಾನೆ, 3 ದಿನದಿಂದ. ಆಗ ಸಂಜೆ ಟೈಮ್ ಆಗಿತ್ತು ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ರಾಣಿ ಸೂಜಿಂಗ್ ಅಂತ ಹೇಳ್ಬಿಟ್ಟು ಕುತ್ಕೊಳ್ತಾಳೆ. 3 ದಿನದಿಂದ ಸಂಜೆ ಟೈಮಲ್ಲಿ ಚಿಕ್ಕ ಪ್ಯಾಲೇಸ್ ಇಂದ ಹಳೆ ಬಾವಿ ಹತ್ರ ಇದ್ದೆ. ಆಗ ನಾನು ಮಹಾರಾಣಿ ಅವ್ರ ತಲೆಯಿಂದ ಪಿನ್ ತೆಗೆಯೋದಕ್ಕೆ ಸಹಾಯ ಮಾಡ್ತಿದ್ದೆ. ಪ್ರೂಫಿಗೆ ಬೇಕಾದ್ರೆ ಕಮಾಂಡರ್ ವಾಂಗೋ ಕೂಡ ಅಲ್ಲೇ ಇದ್ರು, ಅವ್ರನ್ನ ನೀವು ಕೇಳ್ಬೋದು. ಈ ಮಾತಿಗೆ ಆ ಸೇವಕ ಹೇಳ್ತಿರ್ತಾನೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನನ್ಗೆ ಈಗ ನೆನಪಾಯ್ತು, ಅದು 4 ದಿನದಿಂದ ನಡೆದಿದ್ದು. ಆಗ ರಾಣಿಸು ಹೇಳ್ತಿರ್ತಾಳೆ, 4 ದಿನದಿಂದನಾ. ಅವಾಗ ಶೆಫ್ ಝಿಯೋ ಬಂದಿದ್ರು ಇಂಪೆರಲ್ ಹೌಸ್ ಹೋಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅವರು ನನಗೋಸ್ಕರ 3 ಬಾತುಕೋಳಿಗಳನ್ನ ತಂದಿದ್ರು ನನಗೆ ಸನ್ಮಾನ ಮಾಡೋಕ್ಕೆ. ಅವರು ಮಧ್ಯಾಹ್ನ 3 ಗಂಟೆಗೆ ಬಂದು 5:45ವರೆಗೂ ಅಲ್ಲೇ ಇದ್ರು. ಬೇಕು ಅಂದ್ರೆ ನೀವು ಅವ್ರನ್ನೂ ಕೂಡ ಕೇಳ್ಬೋದು. ನಾನು ಆಚೆನೆ ಬಂದಿರ್ಲಿಲ್ಲ ಅನ್ನೋದಕ್ಕೆ ಅವರೆಲ್ಲ ನನ್ನ ಹತ್ರ ಸಾಕ್ಷಿಗಳಿದೆ. ಇದನ್ನ ನೋಡಿ ಆ ಸೇವಕ ಎದ್ರುಕೊಂಡು ಕೆಳಗಡೆ ಕುಸ್ತು ಬಿದ್ದೋಗ್ಬಿಡ್ತಾನೆ. ಆಗ ರಾಣಿ ಲಿಯೋ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಯಾವ ಕೆಲ್ಸಕ್ಕೂ ಬಾರ್ದೇ ಇರೋ ನೀನು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ರಾಣಿ ಲಿಯೋನೇ ಮಾಡ್ಸಿರೋದು ಅಂತ. ಇದನ್ನೆಲ್ಲ ನೋಡಿ ರಾಜ ಹೇಳ್ತಿರ್ತಾರೆ, ಮಹೋದಯ ನೀನು ತುಂಬಾ ಚಾಲಾಕಿ ಇದೆಯಾ. ಅದು ಸರಿ, ರಾಜನ ಜನ್ಮತಿಥಿ ನಿನಗೆ ಹಿಂಗೆ ಇಷ್ಟು ಪರ್ಫೆಕ್ಟ್ ಆಗಿ ಗೊತ್ತು. ಆಗ ರಾಣಿಸು ಹೇಳ್ತಿರ್ತಾಳೆ, ಇಲ್ಲ ಮಹಾರಾಜ, ನಾನು ಯಾವುದೋ ಲೆಕ್ಕ ಹಾಕಿಲ್ಲ. ರಾಜ್ಕುಮಾರ ಯಾವಾಗ 1 ತಿಂಗಳಾದ್ರು ಆಗ ಪುಸ್ತಕಾಲಯದಲ್ಲಿ ಅವ್ರದ್ದು ಯಾವಾಗ ಜನ್ಮತಿಥಿ ಏನಿದೆ ಅನ್ನೋದನ್ನ ದರ್ಜಿ ಮಾಡಿದ್ರು. ಅಂದ್ರೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ಗಳನ್ನು ಬರ್ದಿದ್ರು. ನಾನು ಅಲ್ಲಿಂದ ಹೊರಡ್ತಿದ್ದೆ, ಅದಕ್ಕೆ ನನಗೆ ಅದು ನೆನಪಿದೆ ಅಂತ ಹೇಳ್ತಿರ್ತಾಳೆ. ಇದೆಲ್ಲ ಕೇಳಿದ್ಮೇಲೆ ರಾಜ ಆ ಸೇವಕನ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಇಲ್ದೇ ಇರೋ ಆರೋಪಗಳನ್ನ ಬೇರೆಯವ್ರ ಮೇಲೆ ಮಾಡೋದು ಮತ್ತೆ ರಾಜನ್ಗೆ ಅಗೌರವ ತೋರಿಸೋದು, ಇವನ್ನ ಇಲ್ಲಿಂದ ಕರ್ಕೊಂಡೋಗಿ ಆಮೇಲೆ ಇವನ್ನ ಕೊಲೆ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿಯ ಸೇವಕ ಅಂತೂ ಫುಲ್ ಎದ್ರುಕೊಬಿಡ್ತಾನೆ. ಇಬ್ರು ಸೇವಕರು ಬಂದು ಅವನ್ನ ಹೇಳ್ಕೊಂಡು ಹೋಗ್ತಿರ್ತಾರೆ. ಆಗ ಸೇವಕ ಜೋರಾಗಿ ಕೂಗ್ತಾ ಹೇಳ್ತಿರ್ತಾನೆ, ಮಹಾರಾಜ್ರೆ ನನ್ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನ ಬಿಟ್ಬಿಟ್ಟು ರಾಣಿ ಇಲ್ಲಿಯೋ ನನ್ನನ್ನ ಕಾಪಾಡಿ ಅಂತೆಲ್ಲ ಕೇಳ್ಕೊತಿರ್ತಾನೆ. ಈ ಮಾತನ್ನ ಕೇಳಿ ಪಟ್ಟಂತ ರಾಣಿ ಸೂಜಿಂಗ್ ಹೇಳ್ತಿರ್ತಾರೆ, ಅವನು ಹೋಗುವಾಗ ನಿಮ್ಮ ಹೆಸರು ಯಾಕೆ ತಗೊಂಡ, ಏನಾದ್ರೂ ಈ ತರ ಇರ್ಬೋದಾ, ಇದ್ರೆಲ್ಲಾದ್ರೂ ಹಿಂದೆ ರಾಣಿ ಲಿಯೋ ಅವ್ರ ಕೈವಾಡ ಇರ್ಬೋದಾ. ಇಲ್ಲಿ ರಾಣಿ ಸೂಜಿಂಗು ಈ ತರ ಹೇಳ್ಕೊಂಡು ರಾಣಿ ಲಿಯೋ ಕಡೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ರಾಣಿ ಲಿಯೋ ಅಂತೂ ಫುಲ್ಲು ಎದ್ರುಕೊಂಡು ಮಹಾರಾಜರನ್ನ ನೋಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.